ನೋಡಲಿಕ್ಕೆ ಇದು ತುಂಬ ಆಕರ್ಷಕವಾದ ಹೂ. ಇದು ನೀಲಿ, ನೇರಳೆ ಮತ್ತು ಬಿಳಿ ಕಲರಲ್ಲಿ ಇರ್ತದೆ. ಇದಕ್ಕೆ ಹೆಸರು ಶಂಖಪುಷ್ಪ ಅಂತೇಳಿ. ಯಾಕಂದರೆ ಇದು ನೋಡಿ, ಶಂಖದ ಆಕಾರನೇ ಉಂಟು, ಒಳಗೆದ್ದು ದಳ ಉಂಟಲ್ಲ, ದಳ ಮತ್ತು ಒಳಗೆದ್ದು ಪೋಷಣೆಯಲ್ಲಿ ಶಂಖದ್ದು ಶೇಪಲ್ಲೇ ಉಂಟು. ಅದಕ್ಕೋಸ್ಕರ ಈ ಹೂವಿಗೆ ಶಂಖಪುಷ್ಪ ಅಂತೇಳಿ ಹೆಸರು ಬಂದಿದ್ದು. ನೋಡಿ, ಇದೇ ಅದರದ್ದು ಗಿಡ. ಇದರಲ್ಲಿ ಒಂದು 4-5 ಪುಷ್ಪ ತೆಗೆದು ನಾನು ತೋರಿಸ್ತೇನೆ ನಿಮಗೆ. ಇದು ನೋಡಿ, ಗಿಡ ಅಂತ ಹೇಳಲಿಕ್ಕಿಲ್ಲದು, ಇದೊಂಥರ ಬಳ್ಳಿ ಥರ ಬೆಳೀತದೆ. ಇದು ಯಾವುದಾದ್ರೂ ಬೇರೆ ಗಿಡ ಇದ್ದರೆ, ಇದು ನೋಡಿ, ಇಲ್ಲಿ ಕಾಕಡದ ಗಿಡ ಉಂಟು, ಅದರ ಮೇಲೆ ಈ ಬಳ್ಳಿ ಉಂಟಲ್ಲ ಸಪೋರ್ಟಾಗಿ ಬೆಳೀತಾ ಹೋಗ್ತದೆ. ಇದಕ್ಕೆ ಇಂಗ್ಲೀಷಲ್ಲಿ ಬ್ಲೂ ಪೀ, ಬಟರ್ಫ್ಲೈ ಪೀ ಮತ್ತು ಬ್ಲೂ ಬೆಲ್ ಅಂತ ಹೆಸರು ಉಂಟು. ಇದರದ್ದು ಹೂವು ಆಗಲಿ, ಬೇರಾಗಲಿ, ಬಳ್ಳಿ ಆಗಲಿ ತುಂಬ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಪರಿಮಳ ಇಲ್ಲ ಈ ಪುಷ್ಪಕ್ಕೆ, ಹಾಗಾಗಿ ಇದನ್ನು ಯಾರು ತಲೆಗೆ ಮುಡ್ಕೊಳ್ಳೋದಿಲ್ಲ. ದೇವರ ಇದಕ್ಕೆ ಪೂಜೆಗೆಲ್ಲ ಜಾಸ್ತಿ ಇದನ್ನು ಬಳಸ್ತಾರೆ. ಇದ್ರದ್ದು ಬಳ್ಳಿ ನೋಡಿ, ಜಾಸ್ತಿ ನೀರು ಇರ್ತದೆ ನೋಡಿ, ಆ ಜಾಗದಲ್ಲಿ ಬೆಳೀತದೆ. ಮತ್ತು ತಂಪಾದ ವಾತಾವರಣ ಇದ್ದ ಕಡೆಯಲ್ಲಿ ಇದು ಜಾಸ್ತಿ ಬೆಳೀತದೆ. ಮತ್ತು ಇದು ವರ್ಷ ಇಡೀ ಉಂಟಲ್ಲ, ಇದರಲ್ಲಿ ಹೂ ಬಿಡ್ತಾನೆ ಇರ್ತದೆ. ಯಾವ ಟೈಮ್, ಇದು ಒಂದೊಂದು ಸೀಸನಲ್ಲಿ ಬೆಳೆಯುವಂಥ ಹೂವಲ್ಲ, ಇದು ವರ್ಷ ಇಡೀ ಬೆಳೀತದೆ. ಹಾಗೆ ದೇವರ ಪೂಜೆಗೆಲ್ಲ ತುಂಬ ಯೂಸ್ ಮಾಡ್ತೇವೆ. ಇದರಿಂದ ಮನೆ ಮದ್ದು ಹೇಗೆ ಮಾಡೋದು ಅಂತೇಳಿ ತಿಳಿದುಕೊಳ್ಳುವ. ಈಗ ಪುಷ್ಪ ತೆಗೆದಲ್ಲ, ಇದು ಬೇರನ್ನು ಸ್ವಲ್ಪ ತೆಗಿತೇನೆ. ಶಂಖಪುಷ್ಪದ ಬೇರೆ ತೆಗೆದಾಯ್ತಲ್ಲ, ಈಗ ಇದನ್ನು ನಾನು ಚೆನ್ನಾಗಿ ತೊಳೆದುಕೊಂಡು ಈಗ ಬೇರೆಲ್ಲ ಸಪ್ರೇಟ್ ಮಾಡಿದೆ ನೋಡಿ. ಇದರಿಂದ ಮನೆ ಮದ್ದು ಹೇಗೆ ಅಂತೇಳಿ ನೋಡುವ. ಬೇರನ್ನು ತೆಗಿಬೇಕು, ಚೆನ್ನಾಗಿ ತೆಗೆದು ಅದೊಂಥರ ಗಂಧದ ಶೇಪಲ್ಲಿ ಬರ್ತದೆ ನೋಡಿ, ಅದನ್ನು ತೆಗಿಬೇಕು. ನೋಡಿ, ಈಗ ಒಂಥರ ಗಂಧದ ಶೇಪಲ್ಲಿ ನಮಗೆ ಬಂತು ತೆಗೆದಾಗ. ಈಗ ಇದರದ್ದು ಉಪಯೋಗ ಹೇಗೆ ಅಂತ ಹೇಳಿದರೆ, ನಮಗೆ ಅರೆ ತಲೆನೋವು ಬರ್ತದೆ ನೋಡಿ, ಅಂದರೆ ಕೆನ್ನಿ ನೋವು ಅಂತ ಹೇಳ್ತೇವೆ ನಾವು. ಅಂಥ ತಲೆನೋವು ಇದ್ದಾಗ ಈಗ ಇದು ಒಂಥರ ಕಾಡಿಗೆ ಥರ ನಾವು ಹಾಕ್ಕೊಳ್ಬೇಕು. ಈಗ ಇದನ್ನು ಈಗ ಸ್ವಲ್ಪ ತೆಗೆದು ಕಣ್ಣಿದ್ದು ಹೀಗೆ ಮಾಡಿ ಕಾಡಿಗೆ ಥರ ಹೀಗೆ ಹಾಕ್ಕೊಂಡ್ರೆ 2 ಕಣ್ಣಿಗೂ ನಮ್ಮ ತಲೆನೋವು ಎಲ್ಲ ಕಡಿಮೆ ಆಗ್ತದೆ. ಅಂದರೆ ಅಷ್ಟು ಔಷಧೀಯ ಗುಣ ಉಂಟು ಇದಕ್ಕೆ ಈ ಬೇರಿನಲ್ಲಿ. ಅಷ್ಟೇ ಅಲ್ಲದೆ, ಈಗ ನಮಗೆ ಚೇಳು ಎಲ್ಲ ಕಚ್ತದೆ ನೋಡಿ, ಆವಾಗ ಚೇಳು ಕಚ್ಚಿದಾಗ ಆ ಜಾಗ ತುಂಬ ಉರಿ ಬರ್ತಾ ಇರ್ತದೆ. ಆವಾಗ ಕೂಡ ಹಾಗೆಯೇ ಈ ನಾವು ತೇದಂತಹ ಗಂಧ ಥರ ಶೇಪಲ್ಲಿ ಉಂಟಲ್ಲ ಈ ಶಂಖಪುಷ್ಪದ ಬೇರು, ಅದನ್ನೇ ಚೇಳು ಕಡಿದ ಜಾಗಕ್ಕೆ ನಾವು ಹಚ್ಚಿದರೆ ಉರಿ ಬೇಗ ಕಡಿಮೆ ಆಗ್ತದೆ. ಶಂಖಪುಷ್ಪದ ಎಲೆಯಿಂದ ಹೇಗೆ ಉಪಯೋಗ ಅಂತ ಹೇಳಿದರೆ, ನಮಗೆ ಊತ ಬಂದ ಜಾಗ ಇರ್ತದೆ ನೋಡಿ, ಆ ಜಾಗಕ್ಕೆ ಈ ಎಲೆಯದ್ದು ರಸ ತೆಗೆದು ಹಚ್ಚಿದರೆ ಊತ ಎಲ್ಲ ಬೇಗ ಕಡಿಮೆ ಆಗ್ತದೆ. ಕೆಲವೊಂದು ಫುಡ್ಡಿಗೆ ನೀಲಿ ಕಲರ್ ಬೇಕಂತ ಇರ್ತದೆ, ಆವಾಗ ನ್ಯಾಚುರಲ್ ಆಗಿ ಫುಡ್ ಕಲರ್ ಬೇಕಂತ ಇದ್ದರೆ ಇದನ್ನು ನಾವು ಉಪಯೋಗಿಸ್ತೇವೆ. ಈ ಅಂಗಡಿಯಲ್ಲೆಲ್ಲ ಕೂದಲು ಊದುವ ಸಮಸ್ಯೆಗೆಲ್ಲ ಉಂಟಲ್ಲ, ಸುಮಾರು ಥರದ್ದು ಎಣ್ಣೆಗಳು ಸಿಗ್ತದೆ. ಆ ಎಣ್ಣೆಗಳಲ್ಲೂ ಕೂಡ ಹಾಗೆಯೇ ಈ ಶಂಖಪುಷ್ಪದ್ದು ಹೂ ಮತ್ತು ಬೇರನ್ನು ಉಪಯೋಗಿಸ್ತಾರೆ. ಹೇಗೆ ಅಂತ ಹೇಳಿದರೆ, ಈಗ ಭೃಂಗರಾಜ ಸೊಪ್ಪೆಲ್ಲ ಇರ್ತದೆ ನೋಡಿ, ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ತಯಾರಿಸಲಿಕ್ಕೆ ಉಪಯೋಗಿಸ್ತಾರೆ. ನೋಡಿ, ಹೀಗೆ ಡ್ರಾಪ್ ಬರ್ತದೆ ಈ ಹೂವನ್ನು ಜಜ್ಜಿಕೊಂಡ ನಂತರ. ನೋಡಿ, ಈ ರಸ ಉಂಟಲ್ಲ, ಇದು ಕಣ್ಣಿನ ಉರಿಯ ಸಮಸ್ಯೆಗೆ ಬಳಸ್ತಾರೆ. ಅಂದರೆ ಉರಿಯೆಲ್ಲ ಕಡಿಮೆ ಆಗ್ತದೆ ಇದನ್ನು ಹಾಕೋದ್ರಿಂದ. ಶಂಖಪುಷ್ಪ ಅದರ ಬೇರು ಮತ್ತು ಎಲೆ ನಮ್ಮ ಮನೆಮದ್ದಾಗಿ ಹೇಗೆ ಉಪಯೋಗಿಸ್ತೇವೆ ಅಂತೇಳಿ ನೋಡಿದ್ರಲ್ಲ. ನೀವು ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗುವ. ಥ್ಯಾಂಕ್ ಯು.